ಈಗಾಗಲೇ ಬಂದು ಹೇಳಿದಂತಹ ದೇವೇಂದ್ರನ ಮಾತು. ಲೋಕಕಂಟಕನಾಗಿ ಮೆರೆಯುತ್ತಿರುವ ನರಕಾಸುರ, ಆ ನರಕಾಸುರನ ವಧೆಗಾಗಿ ಈಗ ನಾನು ಸ್ವರ್ಗಕ್ಕೆ ತೆರಳುತ್ತಿದ್ದೇನೆ. ಎಲ್ಲಿಗೆ ಗಮನ ನಿಲ್ಲೆಲ್ಲ ರಮಣ, ನಿಲ್ಲೆಲ್ಲ ರಮಣ, ಸಲ್ಲಿಸದೆಲ್ಲ ಐದವದೇನು ಹದನ, ಯಾರೊಡ ನಿಲ್ದು ಕದನ, ಯಾರೊಡ ನಿಲ್ದು ಕದನ, ತಿಳಿಯದಾದೆ ಅದನ. ಎಲ್ಲಿಗೆ ಗಮನ ನಿಲ್ಲೆಲ್ಲ ರಮಣ, ಸಲ್ಲಿಸದೆಲ್ಲ ಐದವದೇನು ಗದನ. ಇವನು ನನ್ ಮಗ ಅಗಸ್ತ್ಯನೇನ? ಇವನು ಯಾವಾಗ ಯಕ್ಷಗಾನ ಮಾಡೋದ್ ಕಲ್ತ? ಸ್ವಲ್ಪ ನಿಲ್ಲಿ, ರಥವೂ ಸಿದ್ಧವಾಗಿದೆ. ಸುದರ್ಶನ ಚಕ್ರವನ್ನು ಕೈಗೇರಿಸಿದ್ದೀರಿ. ಹಾಗೆಂದ ಮೇಲೆ ನೀವು ಎಲ್ಲಿಗೋ ಹೊರಟಿದ್ದೀರೆಂದು ನಾನು ಅರ್ಥೈಸಬಲ್ಲೆ. ನೀವು ಹೊರಟ ಆ ಕಾರ್ಯವೇನೆಂದು ನನಗೆ ಹೇಳಬಾರದೆ ಪ್ರಾಣಕಾಂತ? ಶುಭ ಕಾರ್ಯಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಕೇಳುತ್ತಿರುವೆಯಲ್ಲ ಪ್ರಾಣಕಾಂತೆ, ಅದು ಅಪಶಕುನ ಅಲ್ಲವೇ? ಮನೆ ಬೆಕ್ಕು ಅಡ್ಡ ಬಂದರೆ ಅದು ಅಪಶಕುನ ಅಲ್ಲ ಸ್ವಾಮಿ. ಈಗ ಹೇಳಿ, ಎಲ್ಲಿಗೆ ಹೊರಟಿದ್ದೀರಿ? ದೇವೇಂದ್ರನು ಈಗ ತಾನೇ ಬಂದು ಅವನಿಗೆ ಎದುರಾಗಿರುವ ದುರಿತವನ್ನು ನನಗೆ ಹೇಳಿದ್ದಾನೆ. ಹಾಗಾಗಿ ಸುರರನ್ನ ಆಲಿಸಿ ನಾನು ಸ್ವರ್ಗದತ್ತ ಹೊರಟಿದ್ದೇನೆ. ಸ್ವರ್ಗಕ್ಕೆ? ಸ್ವರ್ಗಕ್ಕೆ ನಾನು ಬರುವೆ. ಅಯ್ಯಯ್ಯೋ, ಇಷ್ಟು ಸಣ್ಣ ವಯಸ್ಸಲ್ಲಿ ನೀನು ಸ್ವರ್ಗಕ್ಕೆ ಸೇರುವ ಆಸೆ? ಅಯ್ಯಯ್ಯೋ, ಈ ನಿಮ್ಮ ಲೀಲೆಯ ಮಾತುಗಳೆಲ್ಲ ನನಗೆ ಬೇಡ ಸ್ವಾಮಿ. ಈ ಹಿಂದೆ ಆ ಪಾರಿಜಾತ ಪ್ರಕರಣವನ್ನು ಒಮ್ಮೆ ನೆನಪಿಸಿಕೊಳ್ಳಿ. ನನ್ನ ಸವತಿಗೆ ಪಾರಿಜಾತ ಪುಷ್ಪವನ್ನು ತಮ್ಮ ಕೈಯಾರೆ ಮುಡಿಸಿದ್ದೀರಿ. ಅದಕ್ಕೆ ನಾನು ಕೋಪಗೊಂಡಾಗ ನೀವು ನನಗೆ ವಚನವನ್ನು ನೀಡಿದ್ದೀರಿ. ನಿನಗೆ ಪುಷ್ಪವಲ್ಲ, ಪಾರಿಜಾತ ಮರವನ್ನೇ ಕೊಡುತ್ತೇನೆಂದು. ನಾನು ಸ್ವರ್ಗಕ್ಕೆ ಹೊರಟಿರುವುದು ದಾನವರ ಜೊತೆ ಯುದ್ಧ ಮಾಡಲು, ವಿಹಾರಕ್ಕಲ್ಲ. ನಾನು ಅಲ್ಲಿ ಹೋಗಿ ಯುದ್ಧವನ್ನು ಮಾಡುವುದು ಅಥವಾ ನಿನ್ನನ್ನು ರಕ್ಷಣೆ ಮಾಡುವುದು? ಸ್ವಾಮಿ, ಇಂದು ನೀವು ನನ್ನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲಿಲ್ಲವೆಂದರೆ ನಾನು ನಿಮ್ಮೊಡನೆ ಮಾತನಾಡಲ್ಲ. ಆಯಿತು, ಈಗ ನನ್ನದು ಮಾತಿಲ್ಲ. ತಡವರಿಸುವುದು ಬೇಡ. ಈರ್ವರು ಸ್ವರ್ಗವನ್ನು ಸೇರೋಣ. ಬಾ. ಏನು ಅಗಸ್ತ್ಯ ಯಕ್ಷಗಾನ ಮಾಡಿದ್ನ? ಅಗಸ್ತ್ಯ, ನನ್ನ ಎಲ್ಲ ಪ್ಲಾನ್ ಉಲ್ಟಾ ಮಾಡ್ತಾ ಇದ್ಯಾ. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ, ಬಿಡಲ್ಲ. ಬಂದ ದಾರಿಗೆ ಸುಂಕವಿಲ್ಲವೆಂದು ಹಿಂದೆ ಹೋಗು, ಇಲ್ಲದಿದ್ದರೆ ನೋಡೋಣ. ಯುದ್ಧವನ್ನು ಮಾಡಿ. ಇಲ್ಲ, ನನಗೆ ಸಾಧ್ಯವಿಲ್ಲ. ಹಾಗಾದರೆ ನನಗೆ ಅಪ್ಪಣೆಯನ್ನು ಕೊಡಿ.
ಈ ದುರುಳನನ್ನು ನಾನು ವಧಿಸುತ್ತೇನೆ. ಆಗಲಿ. ಕೆಲವು ದುಷ್ಟ ನನ್ನೊಂದಿಗೆ ಯುದ್ಧ ಮಾಡು. ನೀನು ಯುದ್ಧ ಮಾಡ್ತೀಯ? ಕೆಲವ ಸುಂದರಾಂಗಿ, ನನ್ನೊಂದಿಗೆ ಪಾರಾಕಾರಿ ಯುದ್ಧವನ್ನು ಮಾಡುವುದಕ್ಕೆ ನಿಂತೆಯ? ನಿನ್ನ ಗಂಡನೇ ಸೋತು ಸುಣ್ಣವಾಗಿ ಬಿದ್ದಿರುವಾಗ ನಿನ್ನಂತಹ ಪೌರುಷ ಅದು ಇಲ್ಲಿ ಅಲ್ಲ. ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೇನೆ, ಅಂತಹ ಗಂಡನನ್ನು ನೀನು ಪಡೆಯುವುದಕ್ಕಿಂತ ನನ್ನನ್ನು ಸೇರು, ನನ್ನನ್ನು ವರಿಸು, ಬಾರನ್ನ ಅಂತಃಪುರಕ್ಕೆ. ಏನು ಮಾಡೋಣ ಸದ್ಯ ಪುರುಷರೊಂದಾಗಿ ಸಮರದೆ ಕಥೆಯೊಳೆಚ್ಚಡೆ ಧರಣಿ ಚಿತಿಕುಮಾರ ಕನಿಲ್ದ ನುತಿಸಿದನು. ರಣಕ್ಷೇತ್ರದಲ್ಲಿ ಕಾಡಾಕಾಡಿಯಾಗಿ ಯುದ್ಧವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನನ್ನ ಪಾಲಿಗೆ ಸೋಲವಾಯಿತಲ್ಲ. ಹಾಗಾದ್ರೆ ಈವರೆಗೆ ಬ್ರಹ್ಮದೇವನು ಕೊಟ್ಟಂತಹ ವರರೂಪ ಬದಲಾಯಿತೆ. ಒಂದು ವೇಳೆ ನಿನ್ನ ತಂದೆ ತಾಯಂದಿರೇ ನಿನ್ನ ಎದುರಾಗಿ ಬಂದು ಯುದ್ಧವನ್ನು ಮಾಡಿದರೆ ಮಾತ್ರ ನಿನಗೆ ಮರಣವಗನೆ ಅಂತ ಹೇಳಿದ್ನಲ್ಲ. ಹಾಗಾದ್ರೆ ನನ್ನ ಬದುಕಿಗೆ ಕಾರಣೀಕರ್ತರಾದವರು ನನ್ನ ತಂದೆ ತಾಯಂದಿರು ಇವರೇ. ಹಾಗಾದ್ರೆ ಹೌದು ಹೌದು, ಯಾಕೆ ಬೇಕಾಗಿ ಈವರೆಗೆ ನಾನು ಯುದ್ಧವನ್ನು ಮಾಡ್ತಾ ಇದ್ದೇನೋ ನನ್ನ ಬದುಕಿಗೊಂದು ಪರಮ ಸತ್ಯ ಕಂಡಿದ್ದು ಹೋಯ್ತಲ್ಲ. ಹಾಗಾದ್ರೆ ಇವರು ಬೇರೆ ಯಾರೂ ಅಲ್ಲ, ನನ್ನ ತಂದೆ ತಾಯಿಗಳು. ನಾರಾಯಣ ನಾರಾಯಣ ಲಕ್ಷ್ಮೀ ಲೋಲ, ನನ್ನನ್ನು ಕಾಯಬೇಕು ತಂದೆ. ಮಗನೇ, ತಂದೆ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನಿನ್ನ ಕೊನೆಯ ಆಸೆ ಏನು? ಪ್ರಭು, ಭೂಲೋಕದಲ್ಲಿ ಇನ್ನು ಬದುಕಬೇಕು, ಬಾಳಬೇಕು, ನನ್ನದ್ದಾದಂತಹ ಆಸೆಯನ್ನು ಈಡೇರಿಸಿಕೊಳ್ಳಬೇಕು ಎನ್ನುವಂತಹ ಆಸೆ ಖಂಡಿತವಾಗಿಯೂ ಇಲ್ಲ ಪ್ರಭು. ನರಕ ಚತುರ್ದಶಿ ಎನ್ನುವಂತಹ ಹೆಸರಿನಿಂದ ಲೋಕಮುಖರೆಲ್ಲರೂ ಕೂಡ ನನ್ನನ್ನು ಕೊಂಡಾಡಿದರು ಅಂತೇಳಿ, ಆದ್ರೆ ಅದೇ ನನಗೆ ಸಾಕಾಯಿತು. ತಥಾಸ್ತು. ಚೆನ್ನಾಗಿರ್ರಪ್ಪ ಇಬ್ರು. ನೀವಿಬ್ರು ಎಷ್ಟು ಚೆನ್ನಾಗಿ ಮಾಡಿದ್ರಿ ಗೊತ್ತಾ? ನಾನಂತೂ ವೆರಿ ಹ್ಯಾಪಿ. ಥ್ಯಾಂಕ್ ಯು ಮಮ್ಮಿ. ಅಗಸ್ತ್ಯ, ಮೀಸೆ ಇಲ್ದೆ ಪಳಪಳ ತಳತಳ ಅಂತ ಕಾಣ್ತಿದ್ಯಾ ಕಣೋ ನೀನು. ರೇ ಕಾವೇರಿ,
ನೀವ್ಯಾಕ್ರಿ ನಗ್ತಾ ಇದ್ದೀರಾ? ಅಯ್ಯೋ ನಗ್ಲು ಬರ್ದಾ? ನಗ್ಬಿಡಿ ನೀವು, ಸುಮ್ಮನೆ ರೀ. ನೋಡಿ ಮಮ್ಮಿ. ಅಗಸ್ತ್ಯ, ಇವತ್ತು ನೀನೊಬ್ಬ ಗಂಡನಾಗಿ ನಿನ್ನ ಕರ್ತವ್ಯನ ನಿಭಾಯಿಸ್ಬಿಟ್ಟೆ. ಹೆಂಡತಿ ಮನೆಯವ್ರ ಗೌರವನ ಉಳಿಸ್ಬಿಟ್ಟೆ ಕಣೋ. ವೆರಿ ಗುಡ್. ಅಗಸ್ತ್ಯ, ಕಾವೇರಿ, ಚಂದ್ರಣ್ಣ ನಿಮ್ಮನ್ನು ಕರಿತವ್ರಿ, ಬನ್ನಿ. ಮಮ್ಮಿ, ಹಾ. ಅದೇನು ಅಂತ ನೋಡ್ಕೊಂಡ್ ಬರ್ತೀವಿ. ಮಾವ ಏನಾಯ್ತು? ಯಾಕೆ ಒಂಥರ ಇದ್ದೀರಾ? ಮಗಳೇ, ನಮ್ಮ ಯಕ್ಷಗಾನ ಕಲಾವಿದರನ್ನ ಯಾರೋ ಹೊತ್ಕೊಂಡು ಹೋಗಿದ್ದಾರಂತೆ. ಬಹುಶಃ ಇದು ಆ ರುದ್ರನ ಕೆಲಸನೇ ಇರಬೇಕು. ನಮ್ಮ ಯಕ್ಷಗಾನ ಕಾರ್ಯಕ್ರಮ ಹಾಳಾಗಬೇಕು ಅಂತಲೇ ನಾವು ಮಾಡ್ತಾ ಇದ್ದೇನೆ ಅಂತ ಕಾಣಿಸ್ತದೆ. ಈ ವಿಷಯ ಊರಿನವ್ರಿಗೆ ಏನಾದ್ರು ಗೊತ್ತಾದರೆ ನಮ್ಮ ಮರ್ಯಾದೆ ಹೋಗ್ತದೆ. ಮೊದಲೇ ನಾನು ಬೇರೆ ಮೇಳದವ್ರು ಕರೆಸಿದೆ ಅಂತ ಅವ್ರಿಗೆ ಬೇಜಾರ್ತಾ ಇದೆ. ಎಂತ ಮಾಡೋದು ಗೊತ್ತಾಗ್ತಿಲ್ಲ. ಅಂಕಲ್, ನಿಮ್ಗೆ ಯಾರು ಹೇಳಿದ್ದು ಈ ವಿಷಯನ? ಗುಂಡ ಅವನು ಮನೆಯಿಂದ ಬರುವಾಗ ಹೊತ್ಕೊಂಡು ಹೋಗೋದು ನೋಡಿನಂತವ. ಹೌದು ಬಾವ. ಅಗಸ್ತ್ಯ, ಅಂಕಲ್, ಒಂದ್ ನಿಮಿಷ ಬಂದೆ. ಎಂತಕ್ಕೆ ಹೀಗಾಗ್ತಾ ಉಂಟು ಗೊತ್ತಾಗ್ತಿಲ್ಲ ಮಗಳೇ. ಮಾಮ್, ಅಗಸ್ತ್ಯ, ವೃಂದ ಎಲ್ಲೂ ಕಾಣಿಸ್ತಾ ಇಲ್ಲ ಕಣೋ. ಎಲ್ಲಿ ಹೋದ್ರು ಅವರು? ಒಂದು ಫೋನ್ ಮಾಡಿ. ಫೋನ್ ಅವಾಗ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಬರ್ತಾ ಇದೆ ಕಣೋ. ಮಾಮ್, ನೀವೇನು ಯೋಚನೆ ಮಾಡಬೇಡಿ, ನಾನು ಅವ್ರನ್ನ ಹುಡುಕ್ತೀನಿ. ನೀವು ಆರಾಮಾಗಿರಿ, ಟೆನ್ಷನ್ ಮಾಡ್ಕೋಬೇಡಿ. ಹಾ ಮಾಮ್, ಒಂದ್ ನಿಮಿಷ ಬಂದೆ. ಗುಂಡ, ಆ ರೌಡಿಗಳು ಕರ್ಕೊಂಡು ಹೋದ್ರಲ್ಲ, ಅದರಲ್ಲಿ ನಮಗ್ ಗೊತ್ತಿರೋರು ಯಾರಾದ್ರೂ ಇದ್ರಾ? ಸರಿಯಾಗಿ ಗೊತ್ತಾಗ್ಲಿಲ್ಲ ಬಾವ, ಆದ್ರೆ ವೃಂದ ಅಕ್ಕ ತರನೇ ಇದ್ರು.